ಬೆಳಗಾವಿಯಲ್ಲಿ ಇಡಿ ರೇಡನ್ನು ನಡೆಸಿತ್ತು. ಅಬಕಾರಿಯ ಹೆಚ್ಚುವರಿ ಆಯುಕ್ತರಾದವರಿಗೆ ಇಡಿ ಶಾಕ್ ಅನ್ನು ಕೊಟ್ಟಿತ್ತು. 24 ಗಂಟೆಗಳಿಂದ ನಡೆಸ್ತಾ ಇದ್ದಂತಹ ಇಡಿ ರೇಡ್ ಮಂಜುನಾಥ್ ಅವರ ನಿವಾಸದ ಮೇಲಾಗಿತ್ತಲ್ಲ, ಅದು ಅಂತ್ಯವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸಚಿವ ಸತೀಶ್ ಜಾರಕಿಹೊಳಿ ಅವರ ತಂಗಿಯ ಪತಿ ಮಂಜುನಾಥ್ ಇವರು ಸತತ 24 ಗಂಟೆಯ ಬಳಿಕ ಇಡಿ ದಾಳಿಯನ್ನು ಮುಕ್ತಾಯಗೊಳಿಸಿದೆ. ಮನೆ ಸೇರಿ 10ಕ್ಕೂ ಅಧಿಕ ಕಡೆಗಳಲ್ಲಿ ಏಕಕಾಲಕ್ಕೆ ಬೆಳಗ್ಗಿನ ಜಾವ 5:30ಕ್ಕೆ ರೇಡ್ ಮಾಡಲಾಗಿತ್ತು. ಮಹತ್ವದ ದಾಖಲೆ, ಬೇನಾಮಿ ಬಾರ್ ಲೈಸೆನ್ಸು, ಬೇನಾಮಿ ಆಸ್ತಿ ಪತ್ರವನ್ನು ಕೂಡ ಇಡಿ ವಶಕ್ಕೆ ಪಡೆದುಕೊಂಡಿದೆ. ದಾಳಿ ಅಂತ್ಯದ ಬೆನ್ನಲ್ಲೇ ಬೆಳಗಾವಿಗೆ ವೈ ಮಂಜುನಾಥ್ ಅವರು ಬಂದಿದ್ದಾರೆ. ಬೆಂಗಳೂರಿನಿಂದ ಬೆಳಗಾವಿಗೆ ಮಂಜುನಾಥ್ ಅವರು ಬಂದಿರುವಂಥದ್ದು. ಲೋಕೋಪಯೋಗಿ ಖಾತೆಯ ಸಚಿವ ಸತೀಶ್ ಜಾರಕಿಹೊಳಿ ಅವರು ಅವರ ಬಾಮೈದ ಆಗಬೇಕು. ಇವರು ಮಾಜಿ ಸಂಸದ ದೇವೇಂದ್ರಪ್ಪ ಅವರ ಪುತ್ರ. ಅಬಕಾರಿ ಇಲಾಖೆಯ ಹೆಚ್ಚುವರಿ ಆಯುಕ್ತರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ರು ವೈ ಮಂಜುನಾಥ್ ಅಂಥೇಳಿ. ಅವರ ನಿವಾಸ, ಅವರಿಗೆ ಸಂಬಂಧಪಟ್ಟವರ ನಿವಾಸ, ಕಚೇರಿ ಸೇರಿದಂತೆ ಏಕಕಾಲಕ್ಕೆ ಪುಣೆ, ಬೆಳಗಾವಿ ಸೇರಿ 10 ಕಡೆಗಳಲ್ಲಿ ರೇಡನ್ನು ಮಾಡಲಾಗಿತ್ತು. ಈ ದಾಳಿಯ ಸಂದರ್ಭದಲ್ಲಿ ಅಪಾರ ಪ್ರಮಾಣದ ದಾಖಲೆಗಳನ್ನು ತಡಕಾಡುವಂತಹ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡಿದರು. ಈ ಸಂದರ್ಭದಲ್ಲಿ ಮಹತ್ವದ ದಾಖಲೆಗಳು ಸಿಕ್ಕಿದ್ದಾವೆ ಅನ್ನೋದು ಗೊತ್ತಾಗ್ತಾ ಇದೆ. ಅವುಗಳೆಲ್ಲವನ್ನು ಕೂಡ ತೆಗೆದುಕೊಂಡು ತಮ್ಮ ದಾಳಿಯನ್ನು ಅಂತ್ಯಗೊಳಿಸಿ ಇಡಿ ತೆರಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬಹುತೇಕ ಅದೆಲ್ಲವನ್ನು ಕೂಡ ಅಳೆದು ತೂಗಿ ತದನಂತರ ಮಂಜುನಾಥ್ ಅವರಿಗೆ ನೋಟಿಸ್ ಕೊಡುವಂತಹ ಸಾಧ್ಯತೆ ಇರುತ್ತೆ. ವಿಚಾರಣೆಗೆ ಬನ್ನಿ, ಮಾಹಿತಿಯನ್ನು ಕೊಡಿ, ಲೆಕ್ಕ ಕೊಡಿ ಅಂತ ಕೇಳುವಂತಹ ಸಾಧ್ಯತೆ ಇರುತ್ತೆ. ಈಗ ಮೊದಲ ಹಂತದಲ್ಲಿ 24 ಗಂಟೆಯ ದಾಳಿ ಅಂತ್ಯವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ವೈ ಮಂಜುನಾಥ್ ಅವರು ಬಂದಿರೋ ಮನೆಗೆ, ನಿವಾಸಕ್ಕೆ ಬಂದಿರುವಂತಹ ದೃಶ್ಯ ಇದು. ಈಗ ಅವರು ಬೆಳಗಾವಿಗೆ ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. 24 ಗಂಟೆಗಳ ಕಾಲ ಇಡಿ ರೇಡನ್ನು ಮಾಡಿತ್ತು. ದಾಳಿ ಅಂತ್ಯದ ಬೆನ್ನಲ್ಲೇ ಈಗ ವೈ ಮಂಜುನಾಥ್ ಅವರು ಬೆಳಗಾವಿಯ ನಿವಾಸಕ್ಕೆ ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಟೆನ್ಷನ್ನಲ್ಲೂ ಕೂಡ ಇದ್ದಾರೆ. ಟೋಪಿಯನ್ನು ಹಾಕ್ಕೊಂಡು ಹೋಗ್ತಾ ಇರುವಂತಹ ವ್ಯಕ್ತಿಯೇ ವೈ ಮಂಜುನಾಥ್ ಅವರು. ದಾಳಿ ಮುಗಿಸಿದ ನಂತರ ತಮ್ಮ ನಿವಾಸಕ್ಕೆ ತೆರಳುತ್ತಾ ಇರುವಂತಹ ದೃಶ್ಯ ಇದು. ಬೆಳಗಾವಿಯ ನಿವಾಸಕ್ಕೆ ಅವರು ಎಂಟ್ರಿ ಕೊಡ್ತಾ ಇರುವಂತಹ ದೃಶ್ಯ ಇದು.